ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಕಾವೇರಿ ನೀರು ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಭೆ ನಡೆಯಲಿದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಫಿಕ್ಸ್ ಆಗುತ್ತಾ, ಏರಿಕೆ ಆಗುತ್ತಾ? ಕಾವೇರಿ ನೀರು ದರ ಪರಿಷ್ಕರಣೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಭೆ ನಡೆಯಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀರಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ ಡಿಕೆಶಿ ಅವರು ಮೀಟಿಂಗ್ ಮಾಡಲಿದ್ದಾರೆ. ಈ ಸಂಬಂಧ ಗ್ರಾಹಕರ ಸಲಹೆ ಪಡೆಯಲಿರುವ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಿರುವ ಗೃಹ ಮತ್ತು ಗೃಹೇತರ ನೀರಿನ ಗ್ರಾಹಕರು ಬೆಂಗಳೂರಿನ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಭೆ ನಡೆಯಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀರಿನ ದರ ಸಂಬಂಧಪಟ್ಟಂತೆ ದರ ಏರಿಕೆಗೆ ಸಂಬಂಧಪಟ್ಟಂತೆ ಡಿಕೆಶಿ ಅವರು ಮೀಟಿಂಗ್ ಮಾಡಲಿದ್ದಾರೆ. ಈ ಸಂಬಂಧ ಗ್ರಾಹಕರ ಸಲಹೆ ಕೂಡ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಭೆಯಲ್ಲಿ ಭಾಗಿಯಾಗಿರುವ ಗೃಹ ಮತ್ತು ಗೃಹೇತರ ನೀರಿನ ಗ್ರಾಹಕರು ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೀರಿನ ದರ ಏರಿಕೆಗೆ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇದು ಮೀಟಿಂಗ್ ಕೂಡ ನಡೆಯಲಿರ್ತಕ್ಕಂಥದ್ದು. ಅದು ಕೂಡ ಡಿಕೆಶಿ ಅವರ ನೇತೃತ್ವದಲ್ಲಿ. ಅಷ್ಟೇ ಅಲ್ಲ, ಗ್ರಾಹಕರ ಒಂದು ಸಲಹೆಯನ್ನು ಪಡೆಯಲಿದ್ದಾರೆ. ನೀರಿನ ದರ ಪರಿಷ್ಕರಣೆ ಮಾಡಬಹುದಾ, ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು, ಏನು ಒಳಿತುಗಳಾಗ್ಬೋದು, ಅಥವಾ BWSSBಗೆ ಅದರಿಂದ ಹೆಚ್ಚಿನ ಲಾಭ ಸಿಗುತ್ತಾ, ಅಥವಾ ಮೇಂಟೆನೆನ್ಸ್ಗೆ ಅದು ಅಲ್ಲಿಗೆ ಕರೆಕ್ಟ್ ಆಗುತ್ತಾ, ಇದೆಲ್ಲ ಸಂಬಂಧಪಟ್ಟಂತೆ ಇದು BWSSB ಜೊತೆಗೆ ನಗರಾಭಿವೃದ್ಧಿ ಸಚಿವರಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ನಡೆಸಲಿದ್ದಾರೆ. ಯಾರೇ ವಿರೋಧಿಸಿದರೂ ದರ ಏರಿಕೆ ಅನಿವಾರ್ಯ ಎಂದಿರುವ ಡಿಕೆ ಶಿವಕುಮಾರ್ ದರ ಪರಿಷ್ಕರಣೆ ಬೆಂಬಲಿಸುವಂತೆ ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಬರೆಯಲಾಗಿದೆ. ಇದೀಗ ನೀರಿನ ಗ್ರಾಹಕರ ಸಲಹೆ ಅಭಿಪ್ರಾಯ ಸಂಗ್ರಹಿಸಲು ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಲಿರುವ ಡಿಕೆಶಿ ಸಭೆ ಬಳಿಕ ನೀರಿನ ದರ ಏರಿಕೆ ಪಟ್ಟಿ ಘೋಷಣೆ ಮಾಡಲಿದ್ದಾರೆ. ಕಳೆದ 10 ವರ್ಷದಿಂದ ಕಾವೇರಿ ನೀರಿನ ದರ ಪರಿಷ್ಕರಣೆ ಆಗೇ ಇಲ್ಲ. ಹೀಗಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿ BWSSB ಸಿಲುಕಿದೆ. ಆರ್ಥಿಕ ನಷ್ಟದಿಂದ ಪಾರಾಗಲು ನೀರಿನ ದರ ಏರಿಕೆ ಪ್ಲಾನ್ ಮಾಡಲಾಗಿರ್ತಕ್ಕಂಥದ್ದು. ಗೃಹ ಬಳಕೆ ನೀರಿನ ದರ 30% 40% ಹಾಗೂ ಗೃಹೇತರ 45% ಏರಿಕೆ. ಯಾರೇ ವಿರೋಧಿಸಿದರೂ ದರ ಏರಿಕೆ ಅನಿವಾರ್ಯ ಅಂತ ಹೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದರ ಪರಿಷ್ಕರಣೆ ಬೆಂಬಲಿಸುವಂತೆ ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರ ಕೂಡ ಬರೆಯಲಾಗಿದೆ. ಇದೀಗ ನೀರಿನ ಗ್ರಾಹಕರ ಸಲಹೆ ಅಭಿಪ್ರಾಯ ಸಂಗ್ರಹಿಸಲು ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇರತಕ್ಕಂಥದ್ದು. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಲಿರುವ ಡಿಕೆ ಶಿವಕುಮಾರ್ ಸಭೆ ಬಳಿಕ ನೀರಿನ ದರ ಏರಿಕೆ ಪಟ್ಟಿ ಕೂಡ ಘೋಷಣೆ ಮಾಡಲಾಗುತ್ತೆ. ಕಳೆದ 10 ವರ್ಷದಿಂದ ಕಾವೇರಿ ನೀರಿನ ದರ ಪರಿಷ್ಕರಣೆ ಆಗೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ BWSSBಗೆ ಕಾರ್ಯಾಚರಣೆ ರೂಪಿಸಲು ತುಂಬ ತೊಂದರೆ ಆಗುತ್ತೆ, ತುಂಬ ಆರ್ಥಿಕ ನಷ್ಟದಲ್ಲಿದೆ. ಆ ಕಾರಣಕ್ಕೆ ದರ ಏರಿಕೆಯ ಒಂದು ಪರಿಷ್ಕರಣೆ ಅತ್ಯಗತ್ಯ ಮಾಡಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರ ಅಭಿಪ್ರಾಯ ಪಡೆಯಲು ಈ ಒಂದು ಮೀಟಿಂಗನ್ನು ನಡೆಸಲಾಗ್ತಾ ಇರ್ತಕ್ಕಂಥದ್ದು. ಸಭೆ ಬಳಿಕ ಆ ಒಂದು ಘೋಷಣೆ ಕೂಡ ಮಾಡಲಾಗುತ್ತೆ, ನೀರಿನ ದರ ಎಷ್ಟನ್ನು ಪರಿಷ್ಕರಣೆ ಮಾಡಲಾಗಿದೆ ಅಂತ. ಕಳೆದ 10 ವರ್ಷದಿಂದ ಪರಿಷ್ಕರಣೆ ಆಗೇ ಇಲ್ಲ. ಹೀಗಾಗಿ ಆರ್ಥಿಕ ಸಂಕಷ್ಟದಲ್ಲಿ BWSSB ಸಿಲುಕಿದೆ. ಆರ್ಥಿಕ ನಷ್ಟದಿಂದ ಪಾರಾಗಲು ನೀರಿನ ದರ ಏರಿಕೆ ಪ್ಲಾನ್ ಮಾಡಲಾಗಿರ್ತಕ್ಕಂಥದ್ದು.